ರಾಕ್ಷಮ್ಮ ಕುಟುಂಬದವರು ಹೊರಡಿಸುತ್ತಾರೆ. ಇಲ್ಲಿ ವಿನೋದ್ ವಾಕರ್ ಹಾಗೂ ನವೀನ್ ಮಾರ್ಗೋ ಡ್ಯಾನಿಯಲ್ ಇವರ ಒಳ್ಳೆಯ ಆರೋಗ್ಯಕ್ಕಾಗಿ ಕುಟುಂಬದವರು ಹೊರಡಿಸುತ್ತಾರೆ. ತಂದೆಯ ಮಗನ ಪಾವನಾತ್ಮನ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು ತಂದೆ ದೇವರ ಆಯ್ಕೆಯು ಪಾವನಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯ ದಿವ್ಯ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗ್ಯವಾಗಲು ದೇವರ ಕರುಣೆಗಾಗಿ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಯೋಚನೆಯಿಂದಲೋ ನುಡಿಯಿಂದಲೋ ನಡತೆಯಿಂದಲೋ ಕರ್ತವ್ಯ ಪಾಪಗಳಿಂದಲೋ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ನಾವೆಲ್ಲರನ್ನು ನಿತ್ಯ ಜೀವನಕ್ಕೆ ಕರೆದೊಯ್ಯಲಿ. ಸಮಸ್ತವನ್ನು ಸೃಷ್ಟಿಸಿ ಪರಿಪಾಲಿಸುವ ದೇವರೇ, ನಮ್ಮನ್ನು ವೀಕ್ಷಿಸಿ ನಿಮ್ಮ ದಯಾ ಕಾರ್ಯದ ಅನುಭವವನ್ನು ಗ್ರಹಿಸಿ ನಿಮಗೆ ಹೃದಯಪೂರ್ವಕ ಸೇವೆ ಸಲ್ಲಿಸುವಂತೆ ನಮಗೆ ಅನುಗ್ರಹಿಸಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಹೃದಯಕಾಂತರನ್ನು ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಕುಮಾರವಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನೀವೆಲ್ಲರೂ ಕ್ರಿಸ್ತ
Alleluia, 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 alleluia. ಕೃಪಾಪೂರ್ಣ ನಿಮ್ಮ ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ಗಮನವನ್ನು ಪರಿಶುದ್ಧಗೊಳಿಸಿದೆ. ಪ್ರಭು ನಿಮ್ಮೊಡನೆ ಇರಲಿ. ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ನಾನು ಎಂಬ ಊರಿಗೆ ಹೊರಟರು. ಅವರೊಂದಿಗೆ ಶಿಷ್ಯರು ಅನೇಕ ಜನರು ಹೊರಟರು. ಊರ ಬಾಗಿಲನ್ನು ಸಮೀಪಿಸಿದಾಗ ಒಂದು ಶವಯಾತ್ರೆಯನ್ನು ಅವರು ಎದುರುಗೊಂಡರು. ಆ ಸತ್ತವನು ತನ್ನ ತಾಯಿಗೆ ಒಬ್ಬನೇ ಮಗ. ಆಕೆಯೋ ವಿಧವೆ. ಜನರ ದೊಡ್ಡ ಗುಂಪೊಂದು ಆಕೆಯೊಡನೆ ಬರುತ್ತಿತ್ತು. ಪ್ರಭು ಯೇಸು ಆಕೆಯನ್ನು ಕಂಡಂತೆ ಕನಿಕರಗೊಂಡು ಅಳಬೇಡ ಎಂದು ಹೇಳಿ ಚಟದ ಹತ್ತಿರಕ್ಕೆ ಬಂದು ಅದನ್ನು ಮುಟ್ಟಿದರು. ಹೊತ್ತುಕೊಂಡು ಹೋಗುತ್ತಿದ್ದವರು ಹಾಗೆಯೇ ನಿಂತರು. ಆಗ ಯೇಸು, ಯುವಕನೇ, ನಾನು ನಿನಗೆ ಹೇಳುತ್ತೇನೆ, ಎದ್ದೇಳು ಎಂದರು. ಸತ್ತವನು ಎಷ್ಟು ಕುರಿತು ಮಾತನಾಡಲಾರಂಭಿಸಿದನು. ಯೇಸು ಆ ಮಗನನ್ನು ತಾಯಿಗೆ ಒಪ್ಪಿಸಿದರು. ಎಲ್ಲರೂ ಭಯಭ್ರಾಂತರಾದರು. ಮಹಾಪ್ರವಾದಿಯೊಬ್ಬನು ನಮ್ಮಲ್ಲಿ ಉದಯಿಸಿದ್ದಾನೆ, ದೇವರು ತಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ ಎಂದು ದೇವರನ್ನು ಕೊಂಡಾಡಿದರು. ಯೇಸುವಿನ ಈ ಸಮಾಚಾರ ಜುಡೆಯ ನಾಡಿನಲ್ಲೆಲ್ಲ ಹಾಗೂ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲೆಲ್ಲ ಹರಡಿತು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿ, ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ಬಡ ವಿಧವೆ ತನ್ನ ಮಗನನ್ನು ಕಳೆದುಕೊಂಡು ಬಾಧೆ ಪಡುತ್ತಿರುವ ಚಿತ್ರಣವನ್ನು ನಾವು ತಿಳಿಸಲಾಗಿದೆ. ಈ ಬಡ ವಿಧವೆ ಅಭದ್ರತೆಯಿಂದ, ಸುರಕ್ಷತೆ ಇಲ್ಲದೆ ಹಾಗೂ ಸಮಾಜದಲ್ಲಿ ಶೋಷಣೆಗೆ ಒಳಗಾಗುವಂತೆ ಏಕೈಕ ವ್ಯಕ್ತಿಯಾಗಿ ಜೀವಿಸುವ ಒಂದು ಸನ್ನಿವೇಶ ತನ್ನ ಮಗನ ಸಾವಿನಿಂದ ಬಂದುಬರುತ್ತದೆ. ಈ ನಿಟ್ಟಿನಲ್ಲಿ ಪ್ರಭು ಕ್ರಿಸ್ತರಿಗೆ ಆಕೆಯ ಮೇಲೆ ಕನಿಕರ, ಕರುಣೆ, ಕಾಳಜಿ ಹಾಗೂ ಮಾನವೀಯ ಒಂದು ವಿಶೇಷ ಪ್ರೀತಿ ಉಕ್ಕಿ ಹರಿದು ಚಟದ ಮುಂದೆ ಹೋಗಿ ಚಟವನ್ನು ಮುಟ್ಟುತ್ತಾರೆ. ಯುವಕನೇ, ನಾನು ನಿನಗೆ ಹೇಳುತ್ತೇನೆ, ಎದ್ದೇಳು ಎಂದು ಆಜ್ಞಾಪಿಸುತ್ತಾರೆ. ಚಟವನ್ನು ಹೊತ್ತು ನಡೆಯುತ್ತಿದ್ದವರು ಹಾಗೆ ನಿಲ್ಲುತ್ತಾರೆ. ಯುವಕ ಎದ್ದು ಕುಳಿತುಕೊಳ್ಳುತ್ತಾರೆ. ಹೀಗೆ ಪ್ರಭು ಕ್ರಿಸ್ತರು ಮಗನನ್ನ ತಾಯಿಗೆ ಒಪ್ಪಿಸುತ್ತಾರೆ. ತಾಯಿ ಸಂತೋಷಭರಿತರಾಗಿ ಅಭದ್ರತೆಯಿಂದ ಸುಭದ್ರತೆಯರಿಗೆ ಹಾಗೂ ಕತ್ತಲೆಯಿಂದ ಬೆಳಕಿನರಿಗೆ ಹಾಗೂ ಒಂಟಿತನದಿಂದ ತನ್ನ
ಮುಂದೆ ಬಾಳ್ವೆಯಲ್ಲಿ ಸಾಗುತ್ತಾರೆ. ಈ ರೀತಿ ಪ್ರಭು ತಮ್ಮ ಸಾರ್ವಜನಿಕ ಜೀವನದಲ್ಲಿ ಪವಾಡವನ್ನು ಕೈದು ನಮ್ಮೆಲ್ಲರಿಗೂ ಒಂದು ಸ್ವಾಂತನವಾಗಿರುವ ಆಶ್ವಾಸನೆಯಾಗಿರುವ ದೈವತ್ವ ಎಂಬುದನ್ನು ತೋರ್ಪಡಿಸಿದರು. ಈ ದಿನ ಕೀರ್ತನೆಗಳಲ್ಲಿ ಕೀರ್ತನಕಾರ 100ನೇ ಅಧ್ಯಾಯದಲ್ಲಿ ಹೌದು ಪ್ರಭು ಎಲ್ಲಿಯೋ ಒಳ್ಳೆಯವನು, ಇರುಗಾತನ ಪ್ರೀತಿ ಯುಗ ಯುಗಕ್ಕೂ ಆತನ ಸತ್ಯತೆ ಆಂತರಕ್ಕೂ ಎಂದು ಹೊಗಳಿ ಆರಾಧಿಸಿ ಪೂಜಿಸುತ್ತಾನೆ. ಈ ನಿಟ್ಟಿನಲ್ಲಿ ಪ್ರಭು ಕ್ರಿಸ್ತರ ದೈವತ್ವ ನಾವು ಅವರನ್ನು ಹೊಗಳಿ ಹರಸಿ ಸ್ತುತಿಸಿ ಪೂಜಿಸಿ ಆರಾಧಿಸುವ ಒಂದು ವಿಶೇಷವನ್ನು ಮನಗಂಡವರಾಗಿ ಅವರನ್ನು ಹರಸಿ ಅವರ ಒಂದು ವಿಶೇಷ ಕೃಪೆ ಮತ್ತು ಆಶೀರ್ವಾದಗಳಿಗೆ ಅವರನ್ನು ಅನುಸರಿಸಿ ನಡೆಯುವುದು. ಬಡವರಿಗೆ ಪ್ರಭುವಿನಿಂದ ಸಹಾಯ ಮತ್ತು ಭದ್ರತೆ ಪಡೆದಂತೆ ನಾವು ಸಹ ಪ್ರಭುವಿನ ಮುಖಾಂತರ ಸಹಾಯ ಮತ್ತು ಭದ್ರತೆಯನ್ನು ಪಡೆಯೋಣ. ಆಮೇಲೆ ಹಾಡಿನ ಸಂಖ್ಯೆ 765. ಸರ್ವರಕ್ಷಣೆಗೆ ಉಪಯುಕ್ತವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಮ್ಮ ಪ್ರಭುವಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರತೆಯಲ್ಲಿ ಸರ್ವಶಕ್ತನಿಗೆ ನಾವು ಎಂದೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯ ರಕ್ಷಣೆಯನ್ನು ಆಗಿದೆ. ಏಕೆಂದರೆ ಅವರೊಟ್ಟಿಗೆ ಈಗಾದ ಮಾನವ ಸ್ವಭಾವವನ್ನು ಅವರು ತಮ್ಮ ಜನನದಿಂದ ಪುನಶ್ಚೇತನಗೊಳಿಸಿದರು. ತಮ್ಮ ಯಾತ್ರೆಯಿಂದ ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದರು.
ಮೃತರ ಮಧ್ಯದಿಂದ ಪುನರ್ಜೀವಿತರಾಗಿ ಹೇಳುವುದರ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ತಂದೆಯೇ, ನಿಮ್ಮ ಬಳಿಗೆ ಏರಿ ಹೋಗುವುದರ ಮೂಲಕ ಸ್ವರ್ಗದ ದ್ವಾರವನ್ನು ನಮಗೆ ತೆರೆದಿದ್ದಾರೆ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಮಿತಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಂದಲೇ ಸುರಿಸಿ ಪಾವನಗೊಳಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಮಾತುಗಳಿಗೆ ಕೊಡಲಾದಾಗ ಅವರ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುಗಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡರು. ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುತ್ತದೆ. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸರಹಸ್ಯ. ನಮ್ಮನ್ನು ಪರಿಗಣಿಸಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿರ್ವಹಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮ ಒಂದುಗೂಡಿಸಬೇಕೆಂದು ನಿಮ್ಮನ್ನು ನಿರ್ಣಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವದ ಫ್ರಾನ್ಸಿಸ್ನೊಂದಿಗೂ ಧರ್ಮಾಧ್ಯಕ್ಷ ಪೀಠದೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷಗಳೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸುತ್ತೀವಿ. ಪ್ರಭು, ಪುನರುತ್ಥಾನದಲ್ಲಿ ವಿಷಯವನ್ನು ವಿಶ್ವಸಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಒಟ್ಟುಗಾರರನ್ನು ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನು ನಿಮ್ಮ ಸ್ವಂತದಲ್ಲಿ ನಮ್ಮ ಮೇಲೂ ದಯೆ ತೋರಿ ದೇವಮಾತೆ ಪೂಜ್ಯ ಕನ್ಯಾಮರಿಯವರೊಂದಿಗೂ ಆಕೆ ಪತಿ ಸಂತ ಜೋಸೇಫರೊಂದಿಗೂ ವಧುವಾದ ಸಂತ ಅಂತೋನಿಯವರೊಂದಿಗೂ ಉಳಿದ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಕ್ಷಮಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವೂ ಮಹಿಮೆಯೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರಾಗುವ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ದೈವಿಕ ನಾವು ಕೇಳೋಣ. ಸ್ವರ್ಗದಲ್ಲಿ ಮಾನವಾಗಲಿ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯವಾಗಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಬಿಡದಾಗಿ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೀರ್ತಿಯಿಂದ ನಮ್ಮನ್ನು ರಕ್ಷಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ಕೈಯಿಂದಾಗಿ ನಾವು ಸ್ವಕಾಲಗಳನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಅಪೇಕ್ಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಕೊಡುತ್ತೇವೆ. ನನ್ನ ಶಾಂತಿಯನ್ನು ನಿಮಗೇ ಕೊಡುತ್ತೇವೆ ಎಂದು ಹೇಳುತ್ತೇವೆ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸ್ಥಳದ ವಿಶ್ವಾಸವನ್ನು ನೋಡಿ ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದೈಹಿಕ ಪರಿಪಾಲಿಸಲಿ. ಯುಗಾಂತರಕ್ಕೂ ಬೀಳಿಸಿಕೊಳ್ಳುವುದನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಒಪ್ಪಿಸಿಕೊಳ್ಳೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಅವರು ಅವರಿಗೆ ಮಾತನಾಡಿ ನಾನು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಶರೀರಕ್ಕೆ ನಮ್ಮನ್ನು ಕಾಪಾಡಲಿ. ಸಂಖ್ಯೆ 1107. ಒಂದೇ ರೊಟ್ಟಿಯ ನಾವೆಲ್ಲರೂ ಒಟ್ಟಿಗೆ ಭೂಮಿಸಬಂದೆವು. ರೊಟ್ಟಿಯು ಆತ್ಮದ ಭೋಜನವು, ಅದುವೇ ಕ್ರಿಸ್ತರ ಶರೀರವು. ಒಂದೇ ರೊಟ್ಟಿಯ ಒಟ್ಟಿಗೆ ಭುಜಿಸಬಂದೆವು. ರೊಟ್ಟಿಯು ಆತ್ಮದ ಭೋಜನವು, ಅದುವೇ ಕ್ರಿಸ್ತರ ಶರೀರವು. ಐಕ್ಯತೆ ನಾವೆಲ್ಲರೂ ಒಮ್ಮತದಿಂದಲೇ ಬಾಳುವೆವು. ಐಕ್ಯದಿ ಸೇರಿಯ ನಾವೆಲ್ಲರೂ ಒಮ್ಮತದಿಂದಲೇ ಬಾಳುವೆವು. ಭೋಜನ ತೀರಿದ ನಂತರವು ಸ್ವಾಮಿಯ
ಪಾಲಿಪೆವು. ಒಂದೇ ರೊಟ್ಟಿಯ ನಾವೆಲ್ಲರೂ ಒಟ್ಟಿಗೆ ಪೂಜಿಸ ಬಂದಿಯೇವು. ರೊಟ್ಟಿಯು ಆತ್ಮದ ಭೋಜನವು, ಅದುವೇ ಕ್ರಿಸ್ತರ ಶರೀರವು. ಸೋದರ ಭಾವನೆ ನಮ್ಮೊಳಗು, ಕ್ರಿಸ್ತರ ಪ್ರೇಮವ ಸರ್ವರಿಗೂ. ಸೋದರ ಭಾವನೆ ನಮ್ಮೊಳಗು, ಕ್ರಿಸ್ತರ ಪ್ರೇಮವ ಸರ್ವರಿಗೂ. ಸೇವೆಯ ಮೂಲಕ ತೋರಿಸಲು ವಚನ ಈಗಲೇ ಇಯುವೆವು. ಒಂದೇ ರೊಟ್ಟಿಯ ನಾವೆಲ್ಲರೂ ಒಟ್ಟಿಗೆ ಭುಜಿಸ ಬಂದಿಯೆವು. ರೊಟ್ಟಿಯು ಆತ್ಮದ ಭೋಜನವು, ಅದುವೇ ಕ್ರಿಸ್ತರ ಶರೀರವು. ಜೂಬಿಲಿ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಪುತ್ರ ನಮ್ಮ ಸಹೋದರ ಪ್ರಭು ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸಿರುವ ವಿಶ್ವಾಸ ಹಾಗೂ ಪವಿತ್ರಾತ್ಮರ ಕೃಪೆಯಿಂದ ನಮ್ಮ ಹೃದಯಗಳಲ್ಲಿ ನೀಡಿರುವ ಪ್ರೇಮದ ಜ್ವಾಲೆ, ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿ. ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸುವಾರ್ತೆಯ ಕಾಡುಗಳನ್ನು ದಣಿವರಿಯದೆ ಬಿತ್ತನೆ ಮಾಡುವವರಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಮತ್ತು ನೂತನ ಭೂಮಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ಘಟನೆಯು ಇಡೀ ಮನುಕುಲವನ್ನು ಹಾಗೂ ಪೃಥ್ವಿಯನ್ನು ರೂಪಾಂತರಗೊಳಿಸಲಿ. ಆಗ ದುಷ್ಟಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳಗುವುದು. ಜೂಬಿಲಿಯ ಕೃಪೆಯು ಭರವಸೆಯ ಯಾತ್ರಿಕರಾದ ನಮಗೆ ಸ್ವರ್ಗದ ನಿಧಿಗಾಗಿ ಹಾತೊರೆಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕರ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲಿ. ಯುಗಯುಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರೇ, ಸದಾಕಾಲಕ್ಕೂ ಸ್ತುತಿಯೂ ಮಹಿಮೆಯೂ ಸಲ್ಲಲಿ. ಆಮೆನ್. ನಿನ್ನ ಅಕ್ಷರ ಪ್ರೀತಿ ಹೇ ದೇವ ಎಷ್ಟೋ ಅಮೂಲ್ಯ. ನಿನ್ನ ಕಲೆಯ ರೆಕ್ಕೆಗಳಲ್ಲಿ ನರಮಾನವರಿಗೆ ಆಶ್ರಯ. ದೇವರೇ ಸ್ವರ್ಗೀಯ ಗುರುವಿನ ಭಾಗ್ಯವು ನಮ್ಮ ಕಣ್ಣು ಮನಗಳನ್ನು ಸ್ವಾಧೀನಪಡಿಸಿಕೊಳ್ಳಲಿ. ಹೀಗೆ ನಮ್ಮ ಸ್ವಂತ ಇಚ್ಛೆಯಲ್ಲ, ಬದಲಾಗಿ ಅವುಗಳ ಪರಿಣಾಮಗಳು ನಮ್ಮಲ್ಲಿ ಸದಾ ಪ್ರಬಲವಾಗಿ ಬರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ತಂದೆಯ ಮಗನ ಪಾವನಾತ್ಮನ ನಿಮ್ಮೆಲ್ಲರಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ.